ಅಲ್ರಿ ನನ್ನ ಕೆಲ್ ಕರ್ಕೊಂಡ್ ಬಂದ್ರಿ. ಅಯ್ಯ ಇಬ್ರು ಒಟ್ಟಿಗೆ ಹೋದ್ರೆ ಗೊತ್ತಾಗಲ್ಲನ, ಅದಕ್ಕೆ ಒಂದಿಟ್ಟು ನೀ ಇಲ್ಲಿರು, ನಾ ಮುಂದಕ್ಕೆ ಹೋಗ್ತೀನಿ, ಆಮೇಲೆ ನೀ ಹೋಗಕ. ಅಯ್ಯ ಅಲ್ಲೇ ಹೇಳ್ಬೇಕಿಲ್ಲ, ನಾ ಹೇಳ್ತಿದ್ದೆ ನಿಮಗೆ, ಅಲ್ಲೇ ನಾ ಪಾರ್ಲರ್ ಹೋಗ್ತೀನಿ. ಅಯ್ಯ ಹೌದನ, ಸರಿ ಹಂಗಾರೆ ನೀ ಪಾರ್ಲರ್ಗೆ ಹೋಗು, ನಾ ಹಿಂಗ. ಅಯ್ಯ ಪಾರ್ಲರ್ ತರ ಡ್ರಾಪ್ ಮಾಡಿ. ಸರಿ ಬಾ. ಹಂಗಾರೆ ನಾ ಪಾರ್ಲರ್ ಹೋಗಿರ್ತೀನಿ, ಮನೆಗೆ ಹೋಗಿ. ಹಾ ಸರಿ ಸರಿ. ಅಲ್ಲ ಒಂದ್ ನಿಮಿಷ, ಏನ್ ಹೇಳು ಹೊತ್ತ. ನೀವು ನನ್ನ ಜೋಡಿ ಬಂದಿರಿ ಅಂತ ಹೇಳ್ಕೊಡ್ರಿ. ಅಲ್ಲ ಹುಚ್ಚರಿ ನೀನು ನಿನ್ ಜೋಡಿ ಬಂದಿನ ಅಂತ ಹೇಳ್ಬೇಕಾಗಿತ್ತಂದ್ರೆ ನಾನು ನಿನ್ ಜೋಡಿ ಅದೀನಂತ ಹೇಳ್ಬಿಡ್ತಿದ್ದೆ. ಅದು ಬಿಟ್ಟು ನಾನೇ ಹಿಂಗ್ ತಪ್ಪಿಸ್ಕೊಂಡು ಹೋಗ್ತೀನಿ. ಸರಿ ಸರಿ. ಆದ್ರೂ ಹೆಂಗಾರ ಮಾಡಿ ನಮ್ಮ ಮತ್ತೆ ಕಂಡು ಹಿಡ್ತಾಳ. ಇರ್ಲಿ ಇರ್ಲಿ. ಲಕ್ಷ್ಮಿ, ಊಟ ಅದು ಮಾಡಿದಿ? ಹ್ಞೂನ್ರಿ ಮಾಡಿದೆ ರೀ. ನಾನು ನಿಮ್ಗೊಂದು ವಿಚಾರ ಹೇಳೋದಿತ್ತು. ಹಾ ಏನ್ ಹೇಳಿ. ಅದು ಅತ್ಯಾರ ನನ್ನ ಜೋಡಿ ಚಲೋ ಇಲ್ರಿ. ನಾನು ಎಲ್ಲ ಅಡಿಗೆ ಮಾಡ್ಬೇಕು, ಎಲ್ಲ ಕೆಲಸನೂ ಮಾಡ್ಬೇಕು. ನಿಮ್ಮ ಮುಂದೆ ಒಂಥರ ಹೇಳ್ತಾರ, ನನ್ನ ಮುಂದೆ ಒಂಥರ ಮಾಡ್ತಾರ. ನಾನು ಇವತ್ತು ಕೆಲಸ ಮಾಡ್ಲಿದ್ದಕ್ಕೆ ನನ್ನ ಬೈರೇ ಬೈತಾರ್ರಿ. ಆಮೇಲೆ ಸರಿಯಾಗಿ ಊಟಕ್ಕೂ ಹಾಕಲ್ಲ ರೀ. ಅದಕ್ಕೆ ಮಗು ಸರಿಯಾಗಿ ಬೆಳೀತಿಲ್ಲ. ಆಮೇಲೆ ನಂಗೆ ಬರೇ ಬೈತಿರ್ತಾರ್ರಿ, ಬಡವ್ರ ಮನೆಯಿಂದ ಬಂದಿ ಅಂತ. ಹೌದಾ, ತಡಿ ನಂದ್ರ. ಅವ್ವಾ ಅವ್ವಾ, ಏನಾತಪ್ಪ? ಅಲ್ವಾ ಈಗ ಏನ ಹೇಳಾಕತ್ತಾಳ ನೋಡಿ. ಏನ್ ಹೇಳ? ನೀ ಏನಾಕಿ ಊಟಕ್ಕೆ ಹಾಕಲ್ಲ ಅಂತ, ಬರೀ ಕೆಲಸ ಹಸ್ತಿ ಅಂತ ಎಲ್ಲ ಹೇಳಾಕತ್ತಾಳ ನೋಡು. ಅಬ್ಬಾ ಅಂತೂ ಇಂತೂ ನನ್ನ ಸಸಿ ಎಲ್ಲ ಹೇಳಿ. ಅಯ್ಯೋ ಅಯ್ಯೋ ಮಗನ, ಅಯ್ಯೋ ಮಗನ, ಎಂತ ಅಪವಾದ ತಂದ್ಬಿಟ್ಲು. ಈ ಅಪವಾದ ನಾನು ತಡ್ಕೊಳಂಗಿಲ್ಲ. ಅಲ್ಲ ಸಸಿ ಚೆನ್ನಾಗಿರ್ಲಿ ಅಂತ ಆಳ್ ಕಾಳು ಹಚ್ಚಿನಿ. ಸಸಿ ಹಿಂಗ ಯವ್ವ, ನಾ ಏನ್ ತಪ್ಪು ಮಾಡೀನಿ ಯವ್ವ ನಿನಗೆ? ಅಂದ್ರ ಮೊನ್ನೆ ಅವ್ರ ಅಣ್ಣ ಬಂದಿದ್ದ, ಒಂದಿಟ್ಟು ಊಟಕ್ಕೆ ಹಾಕಿ ಕಳಿಸ್ಲಾರ್ದಕ್ಕೆ ಹಿಂಗ ನಾನು ಒಂದು ಸುಳ್ಳು ಹೇಳುದು. ಹೌದ್ ಬಾವಾ, ಹಂಗೇನಿಲ್ಲ. ಅಕ್ಕ ಎಲ್ಲ ಮಾಡ್ತಾ ಪಾಪ. ಮೊನ್ನೆ ಆಕೆಗೆ ಮಗು ಆರಾಮಿಲ್ಲ ಅಂದಿದ್ದಕ್ಕೆ ಉಳ್ ಸೇವೆ ಮಾಡ್ಯಾಳ. ನಾ ಏನೋ ಮಾಡಿದ್ರೆ ನನ್ನ ಸಸಿಗೆಲ್ಲ ಅದನ್ನೇ ಕೇಳ್ಕೊಳ್ಳೋದು ಬಿಟ್ಟು. ಅಲ್ಲ ಮಿಟಕ್ಲಾಡಿ, ಏನ್ ಬಣ್ಣ ಚೇಂಜ್ ಮಾಡಿದ್ಲ? ಇದು ನಂಬ್ತೈತಿ. ಅಲ್ರಿ ಅತ್ತೆ, ಹಂಗಲ್ ನೋಡು ನಮ್ಮವ್ವ ಹೆಂಗದ ಅಂತ ನನಗೆ ಗೊತ್ತೈತಿ. ನಿನಗ ಬೆಂಗಳೂರು ಬರ್ಬೇಕನ್ಸಿದ್ರ ಬಾ. ಹಿಂಗ ಸುಳ್ಳಪಟ್ಟ ಹೇಳಿ ನಮ್ಮ ಅವ್ವನ ಮೇಲೆ ಅಪವಾದ ಹೊರಿಸಿ ಬರೋದು ನನಗೆ ಅವಶ್ಯಕತೆ ಇಲ್ಲ. ಅವ್ವ ಒಂದ್ ಕೆಲಸ ಮಾಡ, ಈಕಿನ ನನ್ನ ಜೋಡಿ ಕಳಿಸು, ನೋಡ್ತೀನಿ ನಾನು ಈಕಿನ ಕರ್ಕೊಂಡೋಗಿ ಏನ್ ಮಾಡ್ತಾಳೆ ಏನಿಲ್ಲ ಅಂತೇಳಿ. ನೋಡು ನಾ ಅಲ್ಲೆಲ್ಲ ಚಂದಂಗ್ ಇರ್ತಾಳನ ಅಂತೇಳಿ. ಅಲ್ಲ ಮಗನ, ನನ್ ಮೇಲೆ ಅಪವಾದ ಹೊರಿಸಿ ಅಲ್ಲಿ ಹೋದ್ರೆ ಏನ್ ಮಾಡೋದು ಹೇಳ? ಹೆಂಗಾದ್ರು ಈಗ 6 ಐತಿ, ಇನ್ನೊಂದ್ 2 ತಿಂಗಳು ಅಷ್ಟ ಅಲ್ಲ. ನಾ ಎಲ್ಲ ಕರ್ಕೊಂಡೋಗ್ತೀನಿ, ನೀ ಸುಮ್ಮಿರು. ಸುಮ್ನ ಇಲ್ಲಿ ನೀ ಎಷ್ಟು ನೋಡ್ಕೊಂಡ್ರು ಆಕಿ ನಿನ್ ಮೇಲೆ ಅಪವಾದ ಹೊರಿಸ್ತಾಳ. ನೋಡು ಅಲ್ಲಾರ ಹೆಂಗಿರ್ತಾ ಅಂತ. ಅದ್ ಹಂಗಲ್ಲ ಬಾಬಾ, ಸುಮ್ನ ಅಲ್ಲಿ ಕರ್ಕೊಂಡೋಗಿ ಏನ್ ಮಾಡಾರದ್ರಿ ಅಂತ. ನೀವು ಆಫೀಸ್ಗೆ ಹೋಗಾರ ಅಲ್ಲಪ್ಪ, ಇಲ್ಲಿ ಇದ್ಕೊಂಡು ಮಗುನು ಚೆನ್ನಾಗಿಲ್ಲ, ಎಲ್ಲದಕ್ಕೂ ಅವನ ಮೇಲೆ ಅಪವಾದ ಹಾಕಾಕತ್ತಾಳಿಕಿ. ನಾಳೆ 4 ಜನಕ್ಕೆ ಗೊತ್ತಾತಂದ್ರೆ ಹೆಂಗ? ನಮ್ಮ ಪರಿಸ್ಥಿತಿ ಹೆಂಗ ಆಗ್ಬಾರ್ದು? ನನ್ ಮುಂದೆ ಹೇಳ ಪಾಡ, ಇಲ್ಲಿ ಹೊರಗೆ ಹೋಗಿ ಯಾರ ಮುಂದಾರ ಹೇಳಿದ್ರ? ಅವ್ರ ಅಪ್ಪ ಅಮ್ಮನ ಮುಂದೆ ಹೇಳಿದ್ರ? ನನ್ನ ಬಗ್ಗೆ ಏನ್ ತಿಳ್ಕೊಬಾರ್ದು? ಅವ್ರ ಅನ್ ಮೊದ್ಲ ನನ್ನ ಮಗಳು ಇದು ತಂಗ್ ಚೆನ್ನಾಗದ ಇಲ್ಲ ಅಂತ ಹಗ್ಲೇ ಮುಗ್ಲೇ ಬರ್ತಾನ. ಹೂನಪ್ಪ ಮಗನ, ಮೊನ್ನೆ ಬಂದಿದ್ನ ಹೆಂಗದ ಅಂತ. ಈ ನಾನು ಹಂಗ ಆಶಾಡ್ಕೊಂತ, ಏನ್ ನಿನ್ ಮಗಳು ನಿನ್ನ ತಂಗಿಗೆ ಏನ್ ನಾವೇನು ಊಟಕ್ಕೆ ಹಾಕಲ್ಲೇನಪ್ಪ, ಹಿಂಗೆ ಯಾಕೆ ಬರ್ತಿ ಹಗ್ಲ ಮುಗ್ಲ ಅಂದ ನೋಡು. ಅಷ್ಟಕ್ಕೆ ಸಿಟ್ಟಾಗಿ ಹೇಳಿ ನೋಡಿಕಿ, ಸಿಟ್ಟಾಗಿ ಏನೇನೋ ಹೇಳಾಕ. ಅಯ್ಯೋ ರೀ, ಅಲ್ರಿ ಹಂಗೇನಿಲ್ರಿ, ನಾನು ಸುಳ್ಳು ಹೇಳಾಕತ್ತಿಲ್ರಿ. ಅದು ಅದು ಹೋಗ್ಲಿ ಬಿಡ್ರಿ, ನಂದ ತಪ್ಪಾಯ್ತು. ಸರಿ, ಅರ್ಬಿ ಎಲ್ಲ ಪ್ಯಾಕ್ ಮಾಡ್ಕೊ, ಊರಿಗೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಅವ್ವ ನೀ ಏನ್ ಇದನ್ ಮಾಡ್ಬೇಡ, ಅಳ್ಬೇಡ, ಸುಮ್ಮಿರ. ಅವ್ ಹಂಗಾವು ಬರ್ತಿರ್ತಾವ ಒಂದ್ ಮಾತು. ಅಲ್ಲ ಮಗನ, ಮಾಡಿ ಮಟ್ಟೆ ಅನಿಸ್ಕೋಬೇಕಲ್ಲಪ್ಪ. ರಾಣಿಗತ್ತೆ ನೋಡ್ಕೊಂಡಿನ್ ಸೊಸಿನ ಹಂಗಯ್ಯಾಗ ಹಿಡ್ಕೊಂಡು. ಅವ್ವ ನಿಂದ್ರಬೇ. ಅಲ್ಲ ಮಿಟಕ್ಲಾಡಿ, ಆ ಹುಡುಗಿ ಅಷ್ಟೆಲ್ಲ ಕಾಟ ಕೊಟ್ಟು ನಾ ಇನ್ನೇನು ಮಾತಾಡ್ಬೇಕು ಅನ್ಕೊಂಡೆ. ಆದ್ರೆ ಇವ್ ನನ್ ಮಗ ನನ್ನ ಮಾತು ಕೇಳಂಗಿಲ್ಲ. ಯಾಕಂದ್ರೆ ನಾ ಮೊದ್ಲ ಕುಡುಕ ಗೊತ್ತೈತಿ ಅವಂಗ. ಸುಮ್ನೆ ಯಾಕಂದ್ ಸುಮ್ಮ ನೋಡ್ರಿ ಮಾಮರ, ಇದಕ್ಕ ನಾ ಹೇಳಂಗಿಲ್ಲ. ಇರ್ಲಿ ಬಿಡು. ಈಗ ಒಂದಾರ ಚಲೋ ಆಗತೈತಿ, ಬೆಂಗ್ಳೂರ್ನಾಗ ಹೋಗು, ನಿನ್ ಮಗುನ್ ಕಾಪಾಡ್ಕೊ. ಇಲ್ಲಿದ್ರ ನಿನ್ ಮಗು ಉಳಿಯಂಗಿಲ್ಲದು. ಅಲ್ಲರ ಹೋಗಿ ಆರಾಮಾಗಿರು. ಹಾ ಸರಿ ರೀ ಮಾಮ. ನೋಡ್ವಾ, ಏನೇನ್ ಬೇಕೆಲ್ಲ ಚಂದಂಗ್ ತರಸ್ಕೊಂಡ್ ತಿಂದು ಚಂದಂಗಿರಿ. ಏನ ಹ್ಞೂನ್ರಿ ಮಾಮ. ನಿಮ್ಮ ಅಣ್ಣಗ್ ನಾ ಹೇಳ್ತೀನಿ ತಗೋ, ನಾಳೆಗೆ ಹೋಗ್ತೀನಿ. ಆತಾಗ ಹೋಗಿ ಹೇಳಿ ಬರ್ತೀನಿ. ಕಳ್ ಕುಬ್ಸು ಟೈಮ್ದಾಗ ಬರ್ತಾಳ, ಈಗೇನ್ ಚಳಿ ಕೆಡ್ಸ್ಕೊಬೇಡ್ರಿ ಅಂತ. ಹೆಂಗಾದ್ರು ಕಳ್ ಕುಬ್ಸ ಆಗೈತೆ. ಹ್ಞೂನ್ರಿ ಮಾಮ. ನೋಡುವ, ಹೋಗ್ಬೇಕಾರ ಟ್ರೈನಾಗ ಹುಷಾರ್. ಏನ ಟ್ರೈನಿಗೆ ಹೋಗಂತೀನಿ. ಆತನ ನಿಂದ ರೆಡಿ. ಹುಷಾರುವ ಮಗಳ. ಹ್ಞೂನ್ರಿ ಮಾಮ. ಬೆಂಗ್ಳೂರ್ ಅಂತ ಸಿಟಿ ಬಾಳ ಗದ್ಲಿರ್ತೈತಿ, ನೋಡ್ಕೊಂಡ್ ಅಡ್ಡಾಡೆ. ಏನ ಹ್ಞೂನ್ರಿ, ನೀವು ಹುಷಾರ್ರಿ ಮಾಮ. ಅಲ್ವಾ? ಡಾಕ್ಯುಮೆಂಟ್ ಎಲ್ಲ ತಗೊಂಡ್. ಹಾ ಮಾಮ, ಬ್ಯಾಗ್ನಾಗ ಇಟ್ಟಿನಿ, ಅವ್ರ ಕಾರ್ನಾಗ ಇಟ್ಟಾರಿ. ಹುಷಾರಾ? ನಮ್ಮ ಅಮ್ಮಗ ಹುಷಾರವ. ಹ್ಞೂ ಮಾಮ. ನೋಡು, ಅವ ಸ್ವಲ್ಪ ಅವ್ರ ಅವನ್ ಮಾತ್ ಕೇಳ್ತಾನ, ನೀನು ನೋಡ್ಕೊಂಡ್ ಅವನ್ ತಿದ್ದು. ಹ್ಞೂನ್ರಿ. ಮಗ ಮತ್ತ ಸಸಿ ಬೆಂಗ್ಳೂರ್ಗ್ ಹೊಂಟಾರ, ಸ್ವಲ್ಪ ಆಶೀರ್ವಾದ ಮಾಡ್ಕೊಳ. ಸಂಗ್ಯಾ ಕಳ್ಕೊಂಡ್ ಕುಂತಿ. ನನ್ ಸಸಿ ನನ್ ಮೇಲೆ ಇಷ್ಟೊಂದು ಅಪವಾದ ಹೊರಿಸಿಲ್ಲಲ್ಲ, ಅದು ಬೇಜಾರಾಗ್ಬಿಟ್ಟೈತೆ ನನಗೆ. ಅವ್ವ ನೀ ಏನ್ ಹಂಗ್ ತಿಳ್ಕೊಬೇಡ. ನಾನೇನು ನಿನ್ ಮೇಲೆ ಅನುಮಾನ ಪಟ್ಟು ಒಯ್ಯಕತ್ತಿಲ್ಲಕಿನ. ನೋಡುನು ಇಲ್ಲಿ ಹಿಂಗ್ ಮಾತಾಡಕತ್ತಾಳ, ಅಲ್ಲರ ಹೆಂಗಿರ್ತಾ ಅಂತ ನೋಡ್ತೀನಲ್ಲ. ನಾನು ವಾರಕ್ಕೊಮ್ಮೆ ಹಿಂಗ್ ಬರಾಕತ್ತೀನಲ್ಲ, ಏನು ಗೊತ್ತಾಗೋಲ್ದು. ಸುಮ್ನ ನನ್ನ ನಿನ್ನ ನಡುವೆ ಜಗಳ ಹಚ್ಚೋದು ಯಾಕ? ಅದಕ್ಕ ಸರಿನಪ್ಪ, ಹೋಯ್ ಬರ್ರಿ. ಹುಷಾರ್ ನೋಡು, ಚಂದಂಗ್ ನೋಡ್ಕೊ. ನನ್ನ ಮೊಮ್ಮಗನ್ನ ಚಂದಂಗ್ ನೋಡ್ಕೊ. ಅಲ್ಲೇ ಬ್ಯಾಗ್ನಾಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿ ನೋಡಿ ತಗೊಂಡ್ ಹೋಗ್ತೀನಿ. ಹಾ ನಾ ಎಲ್ಲ ತಗೊಂತೀನಿ. ಬರ್ತೀನಪ್ಪ. ಹತ್ತಿರಿ ಬರ್ತೀನಿ. ಹೋಯ್ ಬಾ. ಅಲ್ಲ ಕಾ ಪೀಡ ಹೋತಿ, ಯಾಕೆ ತಲೆ ಕೆಡ್ಸ್ಕೊಂತ?
ಪೀಡ ಹೋತಲ್ಲೋ, ಪೀಡ ಬರುತ್ತಂತಿಕೋ. ಆಕಿ ಮಗು ತೆಗಿಸ್ಬೇಕಂತ ನಾವೆಲ್ಲ ಯೋಚನೆ ಮಾಡಾಕತ್ರ. ಅದು ನೀ ಏನ ಅದು ಈಗ ಹೋದ್ಲಂದ್ರ ಮಗು ಹೆಲ್ದಿಯಾಗಿರಲ್ಲನ. ಈಗ ಹೆಂಗಾರ ಮಾಡೋದನ್ನ ತೆಗಿಸ್ತಿದ್ವಿ. ಅಯ್ಯೋ ಹೌದಲ್ಲ, ನೀ ಏನ್ ಚಿಂತೆ ಮಾಡ್ಬೇಡ ತಗೋ, ನಾ ಅಲ್ಲಿ ಹೆಂಗಾರ ಮಾಡಿಸ್ತೀನಿ. ಏನಪ್ಪ ಇನ್ನೊಂದ್ 2 ತಿಂಗಳು ಅಷ್ಟ ಉಳಿತು, ಏನ್ ನೋಡೋಣ. ಆಕಿನೂ ದುಡಿಯಾಕತ್ತಿದ್ಲ ಅಂದ್ರೆ ನನಗೂ ಏನ್ ಚಲೋ ಆಕಿತ್ತು. ಅವ್ರ ತವ್ರ ಮನೆಯಿಂದ ಬರ್ಲಿಕ್ಕಂದ್ರೆ ಎಷ್ಟೋ ತಕ್ಕ್ಯಾರ ದುಡಿದು ಹಾಕ್ತಿದ್ಲು. ಆದ್ರೆ ಈಗ ಆಕಿನೂ ದುಡಿಯಂಗಿಲ್ಲ, ಮಗುನ್ ಕಟ್ಕೊಂಡು ಏನ್ ಮಾಡ್ತಾಳೆ ಇನ್ನ. ಅಥವಾ ಇದನ್ನಾರ ಸಾಯಿ ಹೊಡೆದು ಬೇರೆದಾರ ಮಾಡ್ಬೇಕಂದ್ರೆ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅದೇನು ಮಗು ಹುಟ್ಟಿದ್ರೆ ಏನಾತ, ಆಕಿನ ಏನಾರ ಒಂದ್ ಗತಿ ಕಾಣಿಸಿದ್ರ. ವರದಕ್ಷಿಣೆ ಕಿರುಕುಳ ಕೊಡಕ್ಕೂ ಆಗಂಗಿಲ್ಲ, ಯಾಕಂದ್ರೆ ನಾ ಸಿಕ್ಕಾಕೊಂಡ್ವಿ ಅಂದ್ರೆ ನಮ್ಗೆ ಅಪವಾದ. ಹ್ಮ್ ನಾಳೆ ಇದ್ರಾಗ ಮಂದ್ಯಾಗ ಅವಮಾನ ಮಾಡಿದ್ರ ತಗೋ. ಎಲ್ಲ ತಗೊಂಡೆ ಎಲ್ಲ ನೀನು. ಹ್ಞೂನ್ರಿ ತಗೊಂಡ್. ಏನ ಯಾಕೆ ಇಷ್ಟೊಂದು ಸಿಟ್ಟಾಗಿ ಕುಂತಿ? ಏನಿಲ್ಲ ಬರ್ರಿ. ನೀವ್ ಈಗ ಬಂದ್ರೇನ? ಹೊಲ ಕೆಲಸ ಮುಗಿತು. ಇನ್ನೊಂದ್ ಸ್ವಲ್ಪ ಐತಿ. ಅದ ಟ್ರ್ಯಾಕ್ಟರ್ ಬೇಕಿತ್ತ, ಇನ್ನ ಸಣ್ಣವ್ ಬಂದಿಲ್ಲನ. ಇವತ್ತು ರಜೆ ಇಲ್ಲ ಆಫೀಸಿಗೆ. ಹೊಲದ ಕಡೆ ಬಾ ಅಂತ ಹೇಳಿ ಕಳ್ಸಿ ನಾವಂಗ, ಇನ್ನ ಆದ್ರೂ ಹೊಲದ ಕಡೆ ಬಂದಿಲ್ಲ. ಎಲ್ಲ ಕೆಲಸನು ಪಾಪ ದೊಡ್ಡದ ಮಾಡಾಕತೈತಿ. ಒಂದು ಟ್ರ್ಯಾಕ್ಟರ್ ಅದು ಬಂದಿತ್ತ ಅಂದ್ರೆ ಲಗುಣ ಮುಗಿತಿತ್ತು ಎಲ್ಲ ಕೆಲಸ. ಏನ ಅವನು ಬಂದಿಲ್ಲ? ಹಂಗಾರ ಹೆಂಡತಿ ಬಾಲ್ ಹಿಡ್ಕೊಂಡು ಹೋಗ್ಯಾನ. ಬರ್ಲಿ ಅಂದಾರ. ಎಲ್ಲಿ ಹೋಗ್ಯಾಳ? ಪಾರ್ಲರಿಗೆ ಹೋಗ್ಯಾಳಂತೆ. ಏನ ಅವ್ರ ಅವ್ವನ ಮನೆಗೆ ಹೋಗ್ಯಾಳ ಗೊತ್ತು. ಹೌದೇನ? ಹೋಗ್ಲಿ ಬಿಡು, ಯಾಕೆ ಸುಮ್ಮನೆ. ಇಲ್ಲೇ ಐತೆ ಅವ್ರ ಅವ್ನ ಮನೆಗೆ 1-2 ಹೆಜ್ಜೆ ಹೋಗಿ ಬರ್ತಾ ಅಷ್ಟ. ನೀವ್ ನೋಡ್ರಿ ಊಟ ಮಾಡಿ ನೋಡ್ರಿ. ಇಲ್ಲ, ಮಧ್ಯಾಹ್ನ ಬುತ್ತಿ ಕಳ್ಸಿದ್ಲಿ, ಊಟ ಮಾಡೀನಿ. ಚಾ ಅದಿತ್ರ. ಪಾರು, ಏ ಪಾರು. ಹಾ ರೀ ಅತ್ತೆ. ನಿಮ್ ಮಾಮ ಬಂದಾನ, ಚಾ ಮಾಡ್ಕೊಡು. ಹ್ಞೂನ್ರಿ ಬರ್ರಿ ಮಾಮ. ಬಾ ಬಾ ಒಳಗ್ ಬಾ. ಏನ್ ಮಾಡ್ತಿಲ್ ಕುತ್ಕೊಂಡ್? ಅನ್ನೇನಾರು ಬಂದ? ಹ್ಞೂ ರೀ ಒಳಗದಾರ ನೋಡ್ರಿ. ಹಾ ಸರಿ ಸರಿ. ಅಂದ್ರ ಹೊಲದ ಕೆಲಸ ಇತ್ತ, ಹಂಗ ಬಂದ್ರವ್ರು, ನಾನು ಹಂಗ ಬಂದೆ. ಕೆಲಸ ಇನ್ನ ಪೆಂಡಿಂಗ್ ಐತಿ. ಒಳಗದಾರ ನೋಡ್ರಿ. ಅಲ್ಲ ನೀ ಯಾಕೆ ಇಷ್ಟ? ಅದಾಳ ನಿನ್ 2ನೇ ಸಸಿ ಮಾಡ್ರಿ ಕಿತಾಪತಿಗೆ ಸಿಟ್ಟಾಗ್ಲಾರ ಇರ್ತೇನೆ. ಅಲ್ಲ ನೀವು ದೊಡ್ಡವ ಸಣ್ಣವ ಎಲ್ಲರೂ ಕೆಲ್ಸಕ್ಕೆ ಹೋದ್ರ ಅವ ನೋಡು ಹೆಂಡತಿ ಬಾಲ ಹಿಡ್ಕೊಂಡು ಅಡ್ಡಾಡಕತ್ತಾನ. ಅವಂಗ ಎಷ್ಟು ಬುದ್ಧಿ ಹೇಳಿದ್ರು ಬುದ್ಧಿನ ಹತ್ತವಲ್ಲೆ. ಇರ್ಲಿ ತಗೋ, ಈಗ ಅಣ್ಣ ಬಂದನ, ಅವ್ನ ಜೋಡಿ ಜಗಳ ಮಾಡಿಸ್ಬೇಡ ಮುಂದಿದ್ದಾಗ. ಇಲ್ರಿ ಸೂಕ್ಷ್ಮ ಹೇಳ್ತ್ರಿ. ಅಂದಂಗ ಈಕಿ ಬಂದಿದ್ಲೇನ ರಂಗವ್ವ? ಇಲ್ಲ ಬಂದಿಲ್ಲ. ಈಕಿನ್ ನಂಬರ್ ಇದ್ರ ಹಚ್ಚ, ಅಣ್ಣನೂ ಅದಾನ, ಇಬ್ರು ಕುತ್ಕೊಂಡ್ ಮಾತಾಡಿದ್ರ. ಅಯ್ಯಯ್ಯೋ, ನಮ್ಮ ಅತ್ತೆ ಹೊರಗ ಕುಂತಾಳಲ್ಲ, ಸಿಟ್ಟಾಗ್ಯಾಳ. ಏನ್ ಗೊತ್ತಾಗೈತೋ ಏನ. ಏನ್ ಮಾಡ್ಲಿ ಇವಾಗ? ವಾಪಸ್ ಹೋದ್ರ ಬೈ. ಏ ಬಾಯ್ಲೆ 2ನೇ ಸಸಿ. ಬಂದೇರಿ ಅತ್ತಿ. ಎಲ್ಲೋಗಿದ್ದಿ? ಅದು ಪಾರ್ಲರಿಗೆ ಹೋಗಿದ್ದೆ. ಅದೇನದ ಕೈಯ ಬ್ಯಾಗ್? ಅದ ಹಂಗ ಪಾರ್ಲರ್ನಿಂದ ಬರಾಕತ್ತಿದ್ದೆ, ನಮ್ ತಮ್ಮ ಬಂದ, ನನ್ ಬ್ಯಾಗ್ ಎಲ್ಲ ಇತ್ತ ಕೊಟ್ಟು. ಹೌದನಾ? ತಗೊಂಡ್ ಬ್ಯಾಗ್ ಏನಿಲ್ರಿ ಅತ್ತೆ, ಅದ್ರಾಗ ಏನು ಇಲ್ರಿ. ನಿಮ್ಮವ್ ಏನಾರು ಕೊಟ್ಟು ಕಳ್ಸಾಳ, ನಾ ನೋಡ್ತೀನಿ. ತಗೊಂಡ್ ಬಾ. ಏನು ಕಳ್ಸಿಲ್ರಿ ಅತ್ತೆ, ಏನು ಕಳ್ಸಿಲ್. ತಗೊಂಡ್ ಬಾ ಅಂತ ಹೇಳತ್ತೆ. ಏನಿದೆ? ಏನೇನದಾವಲ್ಲ ಇದ್ರಾಗ? ಚಪಾತಿ ಅದಾವು. ಅದ ಬುತ್ತಿ ಕಟ್ ಕಳ್ಸಾಳ. ನೀನ್ ಚಟ ಬಿಟ್ಟಿಲ್ಲನ? ಪಾರ್ಲರ್ಗೆ ಹೋಗ್ತೀನಿ ಅಂತೇಳಿ ಅಲ್ಲಿ ಹೋಗಿ ಬರು. ಹಂಗೇನಿಲ್ರಿ ಅತ್ತೆ, ನಾ ಹೋಗಿಲ್ರಿ. ನಮ್ ತಮ್ಮ ಅಣ್ಣ ಬಂದ. ಯಾವ ತಮ್ಮ? ನಮ್ ದೊಡ್ಡಪ್ಪನ ಮಗ. ನಾ ನೋಡೇ ಇಲ್ಲ ಅವನ್ನ. ಅವು ಇಲ್ಲಿರಲ್ರಿ, ಊರಾಗಿರ್ತಾನವ. ಇವತ್ತ ಬಂದ. ಹೌದು. ಇವತ್ತು ಅಡ್ಗಿ ಯಾರು ಮಾಡತಿ? ನಾನು ಮಾಡಿನಲ್ರಿ ಅತ್ತೆ. ಎಲ್ಲ ಮಾಡೀನ್ರಿ. ಸೀಕರ್ನಿ, ಚಪಾತಿ, ಪಲ್ಲೆ, ಅನ್ನ, ಸಾರು. ಅನ್ನ ಯಾರು ಮಾಡ್ಯಾರ, ಸಾರು ಯಾರು ಮಾಡ್ಯಾರ, ಮತ್ತ ಚಪಾತಿ ಯಾರು ಮಾಡ್ಯಾರ? ನಾನು ಮಾಡೀನ್ರಿ ಅತ್ತೆ. ಯಾಕ್ರಿ? ನಡಿ ಹಂಗಾರ ಈಗ ಅಡಿಗೆ ಮಾಡಿ ನಡಿ. ನಾನು ಅಡಿಗೆ ಮಾಡ್ಕೊಂಡ್ ನೋಡ್ತೀನಿ ನಿಂದ. ಈಗ್ರಿ ಎಲ್ಲ ಐತಲ್ರಿ, ಚಪಾತಿ ಖಾಲಿ ಆಗಿ ಅವರ ಚಪಾತಿ ಕಳ್ಸಾರಲ್ರಿ. ಇದೇನ್ ಬೇಡ, ಇದನ್ನ ನಮ್ಮ ಹೊಲಕ್ಕೆ ಕಳ್ಸ್ತನಂತ. ಹೊಲ್ದಾಗ ಆಳುಗಳದಾವ್ ತಿಂತಾರ. ನೀ ಮಾಡಿ ನಡಿ. ನಾನ್ ಮಾಡ್ಬೇಕ್ರಿ? ನಾನ್ ಮಾಡ್ಬೇಕ? ಸರಿ. ಮಾಡ್ತೀನಿ. ನಡಿ. ಇಲ್ಲಾಕ್ ನಿಂತಿ? ಮಾಡ್ತೀನಿ. ಮಾಡಿ ನಡಿ. ನನ್ನನ್ನೇ ಏನೋ ತಿಳ್ಕೊಂಡಳ ಈಕಿ. ಅತ್ತೆ ಅಂದ್ರೆ ಹೆಂಗಿರ್ಬೇಕನ್ನೋದು ತೋರಿಸ್ಕೊಡ್ತೇನೆ ಈಕಿಗೆ. ನಾನು ಹೋಗ್ಲಿ ಬಿಡು, ಸಸ್ತ್ಯಾರ ಅದಾರ, ಒಂದಿಟ್ಟು ಹೊಂದ್ಕೊಂಡು ಮಾಡ್ಕೊಂಡು ಹೋದ್ರ ನಾ ಅನ್ಕೊಂಡ್ರೆ ನನಗ ಆಟ ಹಚ್ಚಾರ ನೀವ್ರು. ನಡಿ, ನಿಮಗೊಬ್ಬೊಬ್ಬರಿಗೂ ಕಲಿಸ್ತೀನಿ ಪಾಠ, ಅತ್ತೆ ಅಂದ್ರೆ ಹೆಂಗಿರ್ಬೇಕಂತ. ನಮ್ಮ ಅತ್ತೆಗಳು ನಾವು ಒಂದು ಚುಟುಕನ್ನೋಂಗಿಲ್ಲ ಹಂಗೆ ಇಟ್ಕೊಂಡಿದ್ರೆ, ಇವ್ರು ನಮಗೆ ಇದ್ರು ಮಾತಾಡ್ತಾರ, ನಮಗೆ ಇದನ್ನು ಮಾಡ್ತಾರೆ. ಹೋಗ್ಲಿ ಬಿಡು, ನಮ್ಮ ಅತ್ತೆ ಮಾಡಿದಂಗೆ ನಾವು ಇವ್ರಿಗೆ ಮಾಡಬಾರ್ದಂತ ನಾ ಅನ್ಕೊಂಡ್ರೆ ಬಿಟ್ನೆ ಅಂದ್ರೆ ನಾಳೆ ನನ್ನ ಮನೆ ಮುರಾ ಬಟ್ಟಿ ಮಾಡ್ತಾರೆ ಇವ್ರು.